ಬಬ್ಲಿ, ಡಾಕ್ಟ್ರು ಡಯಟ್ ಮೇಂಟೈನ್ ಮಾಡಕ್ಕೆ 2 ಚಪಾತಿ ತಿನ್ನಕ್ ಹೇಳಿದ್ರು. ಊಟಕ್ಕಿಂತ ಮುಂಚೆನಾ ಊಟ ಆದ್ಮೇಲ? ಯಜಮಾನ್ರು ನಮಗೆ ಬೈಯೋದ್ರಲ್ಲಿ ತಪ್ಪೇ ಇಲ್ಲ. ಅವ್ರು ಕಷ್ಟಪಟ್ಟಿರೋ ದುಡ್ಡು ನಾವು ತಗೊಂಡ್ ಹೋಗ್ಬಿಟ್ಟು ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಕಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಪಾಪ ಹೇಳಿ. ಹೇ, ನಿಮಗ್ ಗೊತ್ತಾ ಅಮೆಝಾನ್ ಅಲ್ಲಿ ಇವತ್ತು ಕಿಚನ್ ಐಟಮ್ಸ್ 50% ಆಫ್ ಹಾಕಿದ್ದಾನೆ. ಇವತ್ತು ರಾತ್ರಿ 12 ಗಂಟೆಗೆ ಚೆಕ್ ಮಾಡಿ. ನಾನು ಅದೇ ಕೆಲಸ ಮಾಡ್ತೀನಿ. ಒಂದ್ ದೋಸೆ ತವಾ ತಗೊಬೇಕು, ಮರ್ತೇ ಹೋಗ್ಬಿಟ್ಟೆ. ಅಯ್ಯೋ ದೇವ್ರೆ. ಏನೇ ನಿನ್ ಫ್ರೆಂಡ್ 1 ವಾರದಿಂದ ಡಿಪ್ರೆಷನ್ಗೆ ಹೋಗಿದ್ದಾಳಂತೆ, ಅವನ್ ಗಂಡ ಹೇಳ್ದ? ಅಯ್ಯೋ ಬಿಡ್ರಿ, ಅವಳ ಹತ್ರ ದುಡ್ಡು ಐತೆ, ಅವಳು ಎಲ್ಲಿಗ್ ಬೇಕಾದ್ರೂ ಹೋಯ್ತಾಳೆ. ನೀನಂತೂ ಎಲ್ಲೂ ಕರ್ಕೊಂಡೋಗಲ್ಲ ನನ್ನ. ಯಜಮಾನ್ರು ಖುಷಿಯಾಗಿರೋದೆ ನಮ್ಮ ಆಸೆ. ಅವ್ರು ನಮಗೇನ್ ಕೊಡ್ಸೋದು ಬೇಡ. ಅವ್ರು ಖುಷಿಯಾಗಿ ಆರಾಮಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಹಾಗೂ ಅವ್ರು ಏನಾದ್ರೂ ನಮಗ್ ಕೊಡ್ಸ್ಬೇಕು ಅಂತ ಇದ್ರೆ 1 kg ಬಂಗಾರ, 20 ರೇಷ್ಮೆ ಸೀರೆ, 20 ಲಕ್ಷ ನಮ್ಮ ಅಕೌಂಟಿಗೆ ದುಡ್ಡು, ಸಿಂಪಲ್ ಆಗಿರೋ 3 ಬೆಡ್ರೂಮ್ ಮನೆ. ಅವ್ರ ಆಸೆನೆ ನಮ್ಮ ಆಸೆ, ಬೇರೆ ಏನು ಬೇಡ. ಎಕ್ಸ್ಕ್ಯೂಸ್ ಮೀ, ಇಲ್ಲಿಂದ ಹಾಸ್ಪಿಟಲ್ ಹೇಗೆ ಹೋಗೋದು? ಮೇನ್ ರೋಡ್ ಇದೆಯಲ್ಲ, ಅದು ಮಧ್ಯ ಹೋಗಿ ನಿಂತ್ಕೊಳ್ಳಿ. ಯಾರೋ ಬಂದು ಗುದ್ದುತ್ತಾರೆ, ಅವರೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ರಾಮಣ್ಣ, ಹೇಳಿ ಬುದ್ಧಿ. ತಗೊಂಡ ಸಾಲ ಯಾವಾಗ ತೀರಿಸ್ತೀಯ? ತಗೊಳ್ಳುವಾಗಲೇ ಹೇಳಿದ್ನಲ್ಲ ಬುದ್ಧಿ. ಏನಂತ? ನಿಮ್ ಋಣನ ಈ ಜನ್ಮದಾಗ ತೀರ್ಸಕ್ಕಾಗಲ್ಲ ಅಂತ. ಬೆಳಗಾದ್ರೂ ಬೈಗಾದ್ರೂ ಒಂದೇ ಚಿಂತೆ ಕಣೆವ್ವ. ಏನ್ ಅಡಿಗೆ ಮಾಡೋಣ, ಏನ್ ತಿಂಡಿ ಮಾಡೋಣ ಅಂತ. ಅದು ಕೊಟ್ರೆ ಇದು ಬೇಡ ಅಂತವೆ, ಇದು ಕೊಟ್ರೆ ಅದು ಬೇಡ ಅಂತವೆ. ಯೋಚನೆ ಮಾಡಿ 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 ಮಾರುದ್ದ ಇದ್ದಿದ್ದ ಜಡೆ ಮೋಟುದ್ದ ಆಯ್ತಾ ಇದಾವೆ. ಇದಕ್ಕೆ ಅನ್ಸುತ್ತೆ ಹೇಳೋದು, ಚಿತೆಗಿಂತ ಚಿಂತೆನ ಮನುಷ್ಯನ ಜಾಸ್ತಿ ಸುಡುತ್ತೆ ಅಂತ ಅಲ್ವೇ?